ಕೋಡ್ ರಿಪೀಟೆಡ್. ಎಲ್ಲೋ. ಸೊ ಬೆಂಗಳೂರಲ್ಲಿ ಮಳೆ ಸೂಪರಾಗಿ ಬರ್ತಾ ಇದೆ, ಮಜಾ ಇದೆ. ಫಸ್ಟ್ ಆಫ್ ಆಲ್ ನಮ್ಮ ಬೆಂಗಳೂರು ವೆದರ್ ಮೊದಲೇ ಸೂಪರ್ ಆಗಿರುತ್ತೆ, ಅದರ ಮೇಲೆ ಈ ಮಳೆ ಏನಾದರೂ ಬಂದರೆ ಸರಿಯಾದ ಕೇಕ್. ದರ್ಶನ್ ಅವರು ಎಡಿಟ್ ಮಾಡೋದು ಹಿಂಗೆ ಅಂತ ಸ್ವಲ್ಪ ಟ್ಯೂಟೋರಿಯಲ್ಸ್ ನೋಡ್ತಿದ್ದಾರೆ, ಹಾಗೆ ಮಳೆ ಬರ್ತಿತ್ತು, ಸ್ವಲ್ಪ ಮೇಲೆ ಹೋಗಿ ಮಳೆ ನೆನ್ಕೊಂಡು ಬರೋಣ ಅಂತ ನಮ್ಮ ದರ್ಶನ್ ಅವ್ರು ಹೇಳಿದ್ರು, ಅದಕ್ಕೆ ರೆಡಿ ಆಗ್ತಾ ಓಕೆ. ಈ ಲಿಫ್ಟ್ಗೂ ನಿಮ್ಗೆ ಏನು ಕಾಮನ್ ಹೇಳಿಬ್ರು? ಇಲ್ಲ ಬಾ, ನೀವು ಹೊಸ ನೀವು ಟ್ರೆಂಡಲ್ಲಿರೋ ಇನ್ಮೇಲೆ ಸಿಕ್ಕ. ಈ ಲಿಫ್ಟ್ ಸ್ಲೋ, ನೀವು ಸ್ಲೋ. ಸ್ಲೋ ಬ್ರೋ, ಕೆಲವು ವಿಷಯದಲ್ಲಿ ಒಳ್ಳೆಯದೇ. ಮತ್ತೆ ನಿಧಾನವೇ ಪ್ರಧಾನ ಅಂತ ನಾನು ಅದೇ ಹೇಳ್ತೀನಿ. ಸೂಪರ್, ಓಕೆ. ತುಂಬಾ ನಿಧಾನ ಅಂದ್ರೆ ಅದು ಇನ್ನು ಮುಖ್ಯ ಪ್ರಧಾನ. ಓಹ್, ನಮ್ಮ ಟೆರೆಸ್ ಹತ್ರ ಬಂದಿದ್ದೀವಿ. ಎಲ್ಲಪ್ಪ ನಮ್ಮ ನಿಧಾನ ಬಾಯ್. ಇಲ್ಲಿ ನಿಧಾನನೇ ಹೋಗ್ಬೇಕಪ್ಪ. ಅದೇ ನಾ ಹೇಳಿದಾರೆ, ಕೆಲವು ಜಾಗದಲ್ಲಿ ನಿಧಾನ ಹೋಗ್ಬೇಕು ಅಂತ, ಕೆಲವು ಜಾಗ ಇದು. ನೋಡಿ ಫ್ರೆಂಡ್ಸ್, ಇವತ್ತಿನ ವಾತಾವರಣ ಫ್ರೆಂಡ್ಸ್ ಸಖತ್ತಾಗಿದೆ. ಬಟ್ ಅಷ್ಟೇ, ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ. ಹೋಗ್ಬೋದು. ನಿಶಾನ್ ಅವ್ರದ್ದು ಮಂಗಳೂರಲ್ಲಿರೋ ಬಲೆನೋ ಬೆಂಗಳೂರಿಗೆ ತಂದ್ರೆ ಹೋಗ್ಬೋದು. ಓಕೆ, ಇಲ್ಲಾಂದ್ರೆ ನಿಮ್ದು ಹೊಸ ಗಾಡಿ ತೊಗೊಳುತ್ತೆ, ಅದು ನಮ್ದು ಓಲಾದಲ್ಲಿ ಹೋಗಕ್ಕೆ ಕಚೇರಿ ಶುರು ಆಯ್ತು ಅಣ್ಣಂದು. ಸೊ ಇವಾಗ ಈ ವ್ಯೂ ಅಲ್ಲಿ ಈ ಮಳೆಗೆ ಒಂಚೂರು ಬಿಸಿ ಬಿಸಿ ತೆಗೆದಿದ್ರೆ ಸೂಪರ್ ಆಗಿರ್ತಿತ್ತಲ್ಲ. ನೀವು ಹಾಕಿ ಚೆನ್ನಾಗಿ. ಯಾರೇ ಚಪಾರ್ ನನ್ನ ಮಕ್ಕಳು? ಮೋಡ ಕವಿದ ವಾತಾವರಣ. ನಾವು ಮಾಡೋಣ ನಮ್ಮ ಬ್ಲಾಗ್ ಅನಾವರಣ. ಮುಂದೆ ಬರಲಿ, ಮುಂದೆ ಬರಲಿ, ಮುಗೀತು ನಮ್ಮ ಕವನ ಅಷ್ಟೇ. ತೆಗ್ದಾಗ ಬರುತ್ತೆ ನಿಮ್ಮ ಮ್ಯೂಸಿಕ್. ಓ, ಮೋಸ್ಟ್ಲಿ ನಮ್ಮಂತ ಸಂಗೀತಗಾರರಿಗೆ ಮ್ಯೂಸಿಕ್ ಮೇಲೆ ಟೆರೆಸ್ಗೆ ಹೋಗಿದ್ವಿ, ಮಳೆ ವೈಟ್ ನೋಡ್ಕೊಂಡ್ ಬರೋಣ ಅಂತ. ಸೂಪರ್ ಆಗಿತ್ತು. ಈಗ ಹೋಗಿ ವಾಪಸ್ ಎಡಿಟಿಂಗ್ ಹೋಗ್ಬೇಕು. ಎಡಿಟಿಂಗ್ ಇನ್ಮೇಲೆ ಬಾಯ್ ದರ್ಶನ್ ಅವರ ಕೋರಿಕೆಯ ಮೇರೆಗೆ ಚಾ ಕುಡಿಯಕ್ಕೆ ಹೋಗ್ತಾ ಇದೀವಿ. ಟೀ ಕುಡಿಯಕ್ಕೆ ಮಳೆಯಲ್ಲಿ ಜೊತೆಯಲ್ಲಿ ಟೀ ಜೊತೆ. ಆಹಾ, ಈ ಮಳೆಯಲ್ಲಿ ಬ್ರೋ ಈ ಕಡೆ ಮಲೆನಾಡು ಹತ್ರ ಹೋದ್ರೆ ಹೆಂಗಿರುತ್ತೆ ಬ್ರೋ? ಸೂಪರ್ ಆಗಿರುತ್ತೆ. ಅದಕ್ಕೆ ಗಾಡಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗಾಡಿ ಇಲ್ಲಪ್ಪ, ಅದಕ್ಕೊಂದು ಧ್ಯೇಯ ಇರಬೇಕು. ಅಂದ್ರೆ ಹೋಗ್ಲೇಬೇಕು ಅಂತ ಧ್ಯೇಯ ಇದ್ರೆ, ಗಾಡಿಯನ್ನು ಮಳೆಯನ್ನು ಏನಿದ್ರೆ ಬನ್ನಿ, ನನಗೆ ಧ್ಯೇಯ ಇದೆ, ಬನ್ನಿ. ಅದಿದ್ರೆ ಈಗಲೇ ಹೋಗ್ಬಿಡ್ತೀವಿ ಬ್ರೋ. ಬಟ್ ಅದಕ್ಕೆ ಮೇನ್ ಧ್ಯೇಯಕ್ಕಿಂತ ಮುಖ್ಯ ಏನ್ ಗೊತ್ತಾ ಬ್ರೋ? ಫೈನಾನ್ಷಿಯಲ್ ಕಂಡೀಷನ್. ಪಾಪ ನಮ್ ವ್ಯೂವರ್ಸ್ಗೆ ಹೇಳಿ ಬ್ರೋ, ಎಲ್ಲ ನಾವು ಸೆಲ್ಫಿ ವಿಡಿಯೋದಿಂದ ಏನಕ್ಕೆ ನಾವು ಮಾಡ್ತೀವಿ ವಿಡಿಯೋ ಅಂತ. ವಾಯ್ಸ್ ಓವರ್ ಜೊತೆ ನಿಮಗೊಂದು ಗ್ಲಿಮ್ಸೆ ತೋರಿಸ್ತೀನಿ. ನಮ್ಮ ಶೂರಿಂಗ್ ಅಂತ ಬರುತ್ತೆ, ಶೇಕಿಂಗ್ ಅಂತ ಬರುತ್ತಲ್ವಾ, ಅದನ್ನ ಚಳಿ ಬೇರೆ ಅಲ್ವಾ, ಜಸ್ಟಿಫಿಕೇಶನ್. ಚಳಿ ಇದ್ದಾಗ ನಾವ್ ಹೆಂಗಿರ್ತೀವಿ ಗೊತ್ತಾ? ತೋರಿಸ್ತೀನಿ ನೋಡಿ. ಅದೇ ಸ್ವಲ್ಪ ತುಂಬಾ ಚಳಿ ಆಗಿದೆ ಬ್ರೋ ಮಳೆಗೆ. Okay, so we're playing Guess the Imposter game. ನಮ್ಮ ಬಹಳದ ಫೇಮಸ್ ಸಿಂಗರ್ ಸಾಕ್ಷಿ ಫೋನ್ ಕೊಡ್ತೀವಿ. ಸ್ಟಾರ್ಟ್ ಮಾಡಿ. ಅಲ್ಲ, ಅವ್ರು ಟೆನ್ಷನ್ ಮಾಡಿ ನಂಗೆ ಟೆನ್ಷನ್ ಕೊಟ್ಟರು. ಅಲ್ಲಲ್ಲ, ಅವ್ರು ಹೇಳಿದ್ರು ಅಂತ ಇದು ಮಾಡಬೇಡಿ. ಮಾಲ್, ಫ್ಲೋರ್ಸ್, ಎಲೆಕ್ಟ್ರಿಕ್. A few moments later. 3, 2, 1. ಪಕ್ಕ ಹೇಳತ್ತೀನಿ, ಮಾತಾಡೇ ಮಾಡೋದು. ಎಕ್ಸಾಕ್ಟ್ಲಿ. So what? Okay, check. 3, 2, 1. ಹೇಳಿ
ವ್ಲಾಗ್ ಇಷ್ಟು ದಿನ ನಾನು ಆಡಿದ್ದೀನಿ, ಒಂದೇ ಒಂದು ಸೋತಿಲ್ಲ. Have I ever been defeated before this, bro? ನಾವು Once, ಇಷ್ಟು ದಿನ ಆಡಿ ಬ್ಲಾಗ್ ಅಲ್ಲಿ ಹೀಗಾಯ್ತು ನೋಡಿ ಫ್ರೆಂಡ್ಸ್. ಇಷ್ಟು ದಿನ ಅಂದ್ರೆ 3 ದಿವಸ ಆಯ್ತು ಆಡ್ತಾ. So this game is known as Ace game because of Sakshi. I should start. Vlog. YouTube. ಮ್ಯೂಸಿಕ್ ವಿನಿಯೋ. ಓ ಬ್ರೋ, ಈಗ ಸ್ವಿಚ್ ಮಾಡ್ಲಿಕ್ಕೆ ಹೆವಿ ಇದಾಗುತ್ತೆ. Premium. Editing. ಪೋಸ್ಟ್. You said yes. What are you going to say? Okay, so fun day because ನಾನು usually imposter game ಆಡುವಾಗ I win, but ಇವತ್ತು ಅದರಲ್ಲಿ ಸೋತೆ. This game actually since yesterday we were playing Sakshi, thanks to Sakshi ಅವರು ಹೇಳಿದ್ರು this game. So ಇದರಲ್ಲಿ it's a crazy rage bit game. So ಇದರಲ್ಲಿ ನಾನು since yesterday ನಾನು ವಿನ್ನೇ ಆಗಿರಲಿಲ್ಲ. So today back to back. ಈ ಸಲ ಕಪ್ ನಮ್ದೆ. Exclusive for our vlog. ಅಷ್ಟೇ. ಮತ್ತೆ ನಾಳೆ ಮತ್ತೆ ಸೋಲು. ನಮ್ಮ ದರ್ಶನ್ ಅವ್ರಿಗೆ ಗೇಮ್ಸ್ ಎಲ್ಲ ಮುಗಿಸ್ಬಿಟ್ಟು ಬೇಗ ಫೋನ್ ಬೇಕು ಅಂತ ಅನ್ನಿಸ್ತಾ ಇತ್ತು. ನೋಡ ಎಷ್ಟು ಚಂದ. Okay, totally. Okay, so they're signing off. Bye. Bye guys. Bye. Oh, ಇವ್ರು ಇಂಟ್ರೊಡ್ಯೂಸ್ ಮಾಡಿಲ್ಲ. ಇವ್ರಿಗೆ ಇಂಟ್ರೊಡಕ್ಷನ್ ಬೇಡ. ಇವ್ರು ಸಾಕ್ಷಿಕಲ್. ಇವ್ರಿಗೂ ಬೇಡ because is already been introduced. ಇವ್ರಿಗೂ ಬೇಡ because ಇವರು ನಮ್ಮ vlog. ನನಗೂ ಬೇಡ. ಇವ್ರು ನಮ್ಮ Yes, ಅಷ್ಟೇ. Bye. ಸರ್ ಸಿರಿಲಣ್ಣ ಅಲ್ಲ ನೀವು? ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಓಡೋ ಹುಸೇನ್ ಬೋಲ್ಟು ಕಾಸಿ ಚಿನ್ನದ ಗಂಟು. ಹೋಗಾಗ್ತಿಲ್ಲ, ಏನ್ ಮಾಡೋಣ? ತೋರ್ಸೋದು ಮಂಗಳೂರಲ್ಲಿ ಕೊಡಿತಾ ಇರೋ ನಿಮ್ಮ ಬಲೂನ್ ಇಲ್ಲಿ ತಂದ್ರೆ ಬಲೂನು. ಓಕೆ, ನಿಮ್ಮ ಇದು ಬಿಜಕ್ಕೆ 28 ಬ್ರ್ಯಾಂಡ್ BMW ಇದಲ್ಲ, ಅದು ನಮ್ದಲ್ಲಪ್ಪ, ಅದು ತಗೊಂಡಾಳೆ. ನೋಡಿ ಇವರಿಬ್ರು ಇಷ್ಟು ಮಾತ್ರ ಮಾಡ್ತಾರೆ. ವ್ಲಾಗ್ ಬೇಕಾಗಿರೋದೆಲ್ಲ ನಾನು ಮಾಡ್ತೀನಿ. ಕಂಟೆಂಟೇ ನಮ್ದಪ್ಪ ಅದರಲ್ಲಿ. ಆಂಕರ್ ನೀವಾಗಿದ್ರೆ ಕಂಟೆಂಟ್ ನಮ್ದಾಗಿರೋದು. ಆಂಕರ್ ನೀವಾಗಿದ್ರೆ ಕಂಟೆಂಟ್ ನಮ್ದಾಗಿರೋದು. ದರ್ಶನ್ ಅವರ ಬರ್ತ್ಡೇ ವ್ಲಾಗ್ ಅಭಿಮಾನಿಗಳೆಲ್ಲ ನುಗ್ಗಿ ಬಿದ್ದು ನೋಡಿದೀರಾ, ಧನ್ಯವಾದಗಳು. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಹೇಳೋದೇನಿದೆ, ಥ್ಯಾಂಕ್ ಯು ಎಲ್ಲರಿಗೂ. ನಿಮಗೆ ಹಂಗಲ್ಲ, ನಿಮಗೆ ಪಾರ್ಟಿ ಹೃದಯಪೂರ್ವಕ ಧನ್ಯವಾದಗಳು ಆ ಥರ ಹೇಳು. ಅಚ್ಚ ಕನ್ನಡದಲ್ಲಿ ನಿಮ್ಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಬ್ಲಾಗಿಗೆ ಅಂತ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ನಮ್ಮ ಚಿತ್ರ, ಇದು ಛಾಯಾಚಿತ್ರ, ನಮ್ಮ ಒಂದು ಛಾಯಾಚಿತ್ರವನ್ನು ಇಷ್ಟು ಛಾಯಾಚಿತ್ರ ಅಂದ್ರೆ ಫೋಟೋ, ನಮ್ಮ ಒಂದು ಛಾಯಾಗ್ರಹದ ಏನಂತಾರೆ ವಿಡಿಯೋಗೆ ಏನಂತಾರೆ ಸ್ಥಿರ ಚಿತ್ರ ಇಲ್ಲ ಛಾಯಾಚಿತ್ರ. ಯಾವ ಕನ್ನಡನ ಇದು? ಛಾಯಾಚಿತ್ರವನ್ನು ನೋಡಿ ಇಷ್ಟು ನಮ್ಗೆಲ್ಲ ಬೆಂಬಲವನ್ನು ನೀಡಿದ್ದೀರಾ. ಸೊ ಇದೇ ತರ ಈ ಬೆಂಬಲ ಜಾಸ್ತಿ ಮಾಡ್ಬೇಕಂದ್ರೆ ನಮ್ಮ ಹಂಬಲ. ಸೊ ಸ್ಟುಡಿಯೋಗೆ ಏನಂದ್ರೆ ಈ ಬೆಂಗಳೂರು ವೆದರ್ ಸರಿ ಇಲ್ಲ, ನಾವು ಕೆಲಸ ಮಾಡಕ್ ಹೊರಡೋಣ ಅನ್ನೋವಾಗೆಲ್ಲ ಇದು ನಿಲ್ಸುತ್ತೆ. ನಾವು ಎಫೆಕ್ಟ್ ಇದೀವಿ, ಪ್ರೊಡಕ್ಟಿವ್ ಇದೀವಿ, ಎಫಿಷಿಯಂಟ್ ಇದೀವಿ, ಕಾಲ ಸರಿ ಇಲ್ಲ. ಮಳೆಗೆ ಒಂದು ಕಳೆ. ಬಾಯ್ ಬಾಯ್ ಬಾಯ್. ಈಗ ನೀವು ತೆಗ್ದಿಲ್ಲ ಅಂದ್ರೆ ನಿಮ್ಮ ಬಟ್ಟೆ ಆಗುತ್ತೆ ಕೊಳೆ. ನನ್ನ ಬಟ್ಟೆ ಮೇಲೆ ಎತ್ಕೊಂಡ್ ಬರ್ಬೇಕು. ಬಾಯ್ ಬಾಯ್ ಬಾಯ್.